ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಪ್ರತಿನಿತ್ಯವೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡುವಂಥ ಕೆಲಸ ಅಂದರೆ ಇದು ಒಂದು ಗ್ಯಾಸ್ ಸ್ಟವನ್ನು ಪೂಜೆ ಮಾಡುವಂಥದ್ದು. ಹಿಂದಿನ ಕಾಲದಲ್ಲಿ ಪ್ರತಿನಿತ್ಯನೂ ಒಲೆ ಪೂಜೆ ಥರ ಮಾಡ್ತಾಯಿದ್ದು, ಅದನ್ನು ಸಹ ನಾವು ಈಗಲೂ ಸಹ ರೂಢಿಗತವಾಗಿ ಮಾಡ್ಕೊಳೋದು ತುಂಬಾ ಒಳ್ಳೆಯದು. ನಿಮ್ಮ ಮನೆಯಲ್ಲೂ ಸಹ ಮಾಡ್ತಾಯಿದ್ದೀರಾ ಅಂತ ಭಾವಿಸ್ತೀನಿ. ಈ ಒಂದು ಗ್ಯಾಸ್ ಸ್ಟವನ್ನು ನಾವು ಪ್ರತಿನಿತ್ಯ ನೀಟಾಗಿ ಒರೆಸ್ಕೊಂಡು ಆದಷ್ಟು ಪ್ರತಿನಿತ್ಯ ಮಾಡೋಕ್ಕಾಗಲಿಲ್ಲ ಅಂದರೂ ಶುಕ್ರವಾರ ಶುಡ್ ಮಾಡಲೇಬೇಕು. ತುಂಬಾ ಒಳ್ಳೆಯದು. ಮನೆಗೆ ಒಳ್ಳೆ ಪಾಸಿಟಿವ್ ಎನರ್ಜಿನೂ ಸಹ ಬರುತ್ತೆ. ಈಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಹಸ್ಬೆಂಡ್ನ ಆಫೀಸ್ಗೆ ಕಳಿಸ್ಬೇಕು ಅಂತ ಅಂದ್ಕೊಂಡವರು ಆದಷ್ಟು ನೈಟ್ ಸ್ವಲ್ಪನೇ ನೀಟಾಗೆಲ್ಲ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಬೆಳಗ್ಗೆ ಟೈಮು ಈ ರೀತಿ ಕ್ವಿಕ್ಕಾಗಿ ಅರಿಶಿನ ಕುಂಕುಮ ವಿಭೂತಿಯಿಂದ ಅಲಂಕಾರ ಮಾಡಿ ನಾವು ಮಾಡುವಂಥ ಅಡುಗೆಗಳಿಗೆ ತಯಾರಿಯನ್ನು ಮಾಡ್ಕೊತಾ ಇದ್ದರೆ ನಮಗೂ ಸಹ ತುಂಬಾ ಖುಷಿಯಾಗುತ್ತೆ. ಈ ಒಂದು ಕೆಲಸವನ್ನು ಶುಕ್ರವಾರ ಆದಷ್ಟು ಮಾಡಿದ್ರೆ ಲಕ್ಷ್ಮಿನೂ ಸಹ ಮನೆಗೆ ಒಲಿತಾಳೆ ಅಂತ ಹೇಳ್ತಾರೆ. ಬೆಳಗ್ಗೆ ಟೈಮು ನಿಮ್ಗೆ ಇಷ್ಟವಾಗಿರೋ ಯಾವುದಾದ್ರೂ ಒಂದು ದೇವ್ರ ಸಾಂಗ್ ಕೇಳ್ತಾ ಇದ್ರೆ ನಿಜವಾಗ್ಲೂ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನಮ್ಮ ಬಾಡಿಯಲ್ಲಿ. ಏನೋ ಒಂಥರ ಪೀಸ್ಫುಲ್ಲಾಗಿರುತ್ತೆ. ಹಾಗೆ ಆ ದೇವ್ರ ಸಾಂಗನ್ನು ಕೇಳ್ಕೊಂತ ಸ್ವಲ್ಪ ಕೆಲಸಗಳನ್ನು ಮಾಡ್ಕೊತಾ ಇದ್ದರೆ ಆದಷ್ಟು ಬೇಗನೂ ಸಹ ಆಗಿಬಿಡುತ್ತೆ. ನೀವೇನಾದರೂ ಮಕ್ಕಳಿಗೆ ಹಾಲು ಕೊಡಬೇಕು ಅಂತ ಅಂದ್ಕೊತಾ ಇದ್ದರೆ ಆದಷ್ಟು ಈ ಕೇಸರಿ ಕಲರ್ ಪ್ಯಾಕೆಟ್ ಹಾಲನ್ನೇ ಕೊಡಬೇಕು. ಇದರಲ್ಲಿ 1.5 ಕೊಬ್ಬಿನಾಂಶ ಇರುತ್ತೆ. ಹಾಗೆಯೇ ಮಕ್ಕಳ ಬೆಳವಣಿಗೆಗೂ ಸಹ ತುಂಬಾ ಒಳ್ಳೆಯದು. ಟೀ, ಕಾಫಿ, ಮಿಲ್ಕ್ ಶೇಕು ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಈ ಪ್ಯಾಕೆಟನ್ನು. ಬೇರೆ ಪ್ಯಾಕೆಟ್ಗಳಲ್ಲಿ ನಿಮಗೆ ಗೊತ್ತೇ ಇರುತ್ತೆ, ನಂದಿನಿ ಪ್ಯಾಕೆಟ್ಗಳಲ್ಲಿ ತುಂಬಾ ವೆರೈಟಿ ಪ್ಯಾಕೆಟ್ಗಳಿದೆ. ಅದರಲ್ಲಿ ಯಾವ್ಯಾವ್ದು ಯೂಸ್ ಮಾಡಬೇಕು ಅಂತಲೂ ಸಹ ಇದೆ. ಅದರಲ್ಲಿ ಒನ್ಲಿ ಬೆಸ್ಟ್ ಮಕ್ಕಳಿಗೆ ಹಾಲನ್ನು ಕೊಡುವಂಥ ಪ್ಯಾಕೆಟ್ ಅಂದರೆ ಈ ಕೇಸರಿ ಕಲರ್ ಶುಭಮ್ ಪ್ಯಾಕೆಟ್ ಅಂತ ನಾನು ಹೇಳ್ತೀನಿ. ಇದನ್ನು ನನ್ನ ಮಗನಿಗೆ ಬೆಳಗ್ಗೆ ಎದ್ದ ತಕ್ಷಣ ಕೊಡ್ತೀನಿ. ಹಾಗೆಯೇ ನಾನು ನೈಟು ಸ್ವಲ್ಪ ಬಾದಾಮಿ ಮತ್ತು ದ್ರಾಕ್ಷಿಯನ್ನು ನೆನಕ್ಕೆ ಹಾಕಿದ್ದೆ. ಈ ಥರ ನೆನಕ್ಕೆ ಹಾಕಿ ತಿಂದುಬಿಟ್ರೆ ತುಂಬಾ ಒಳ್ಳೆಯದು. ಮಕ್ಕಳಿಗೂ ಸಹ ಕೊಡ್ಬೋದು. ಪುನರ್ವಂಗೆ 1-2 ಬಾದಾಮಿಯನ್ನು ಕೊಟ್ಟು ನಾನು ಸಹ ತಿಂದ್ಕೊಂಡು ಪೂಜೆಯನ್ನು ಮಾಡಿಕೊಂಡೆ. ಶುಕ್ರವಾರದ್ದು ಎಲ್ಲಮ್ಮ ದೇವರು ಪೂಜೆಯನ್ನು ಆದಷ್ಟು ಬೇಗನೆ ಮಾಡಿಬಿಡ್ತೀನಿ. ಇವಾಗ ಪುನರ್ವ ಸ್ಕೂಲ್ ಬೇರೆ ಹೋಗ್ತಾನಲ್ವ, ಸೊ ಹಾಗಾಗಿ ಬೆಳಗಿನ ಪೂಜೆನೇ ಬೇಗನೆ ಮುಗಿಸ್ಕೊಂಡ್ಬಿಡ್ತೀನಿ. ಈ ರೀತಿ ಪೂಜೆ ಎಲ್ಲ ಮಾಡಿಕೊಂಡು ನನ್ನ ಮನೆಯಲ್ಲಿ ಅಡುಗೆ ಮನೆ ಎದುರುಗಡೆನೇ ವಾಲಲ್ಲಿ ಈ ರೀತಿ ಮಾಡಿದ್ದಾರೆ ದೇವ್ರ ಗುಡಿಯನ್ನು. ನಾವಿರುವಂಥದ್ದು ರೆಂಟ್ ಮನೆ ಇದು. ಈ ರೀತಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಏನಾದರೂ ನಾವು ಬೇರೆ ಚಿಕನ್ನು ಮಟನ್ ಏನಾದ್ರು ಇದ್ದರೆ ಒಂದು ಕರ್ಟನ್ ಥರ ಹಾಕಿಬಿಡ್ತೀನಿ. ಯಾವತ್ತೂ ಚಿಕನ್ನು ಮಟನ್ನು ತಿಂದು ಪೂಜೆಯನ್ನು ಮಾಡಬಾರ್ದು. ಕೆಲವ್ರಂತರೂ ಹಾಗೆ ಮಾಡ್ತಾರೆ, ದೇವ್ರ ಶಕ್ತಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಯಾವತ್ತೂ ಚಿಕನ್ ಮಟನ್ ತಿಂದು ಪೂಜೆಯನ್ನು ಮಾಡ್ಕೋಬೇಡಿ. ಈ ತಿಂಡಿ ಬಂದು ನಮ್ಮ ಮನೆಯಲ್ಲಿ ಸ್ವಲ್ಪ ಉಪ್ಪಿಟ್ಟು, ಈ ರೀತಿ ವಡೆ ಮತ್ತು ಒಂದು ಫ್ರೂಟ್ಸು ಮತ್ತು ಬಾದಾಮಿ ದ್ರಾಕ್ಷಿಯನ್ನು ಹಾಕ್ಕೊಂಡು ತಿಂಡಿಯನ್ನು ಸಹ ಮುಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ. ಆದಷ್ಟು ಕಮ್ಮಿ ಬಟ್ಟೆ ಇದ್ದರೆ ನಾನು ಕ್ವಿಕ್ ವಾಶಿಗೆ ಕೊಟ್ಬಿಡ್ತೀನಿ. ಪುನರ್ವನ್ ಬಟ್ಟೆ ಎಲ್ಲ ಸಪ್ರೇಟಾಗಿ ತೊಳ್ಕೊಂಡ್ಬಿಡ್ತೀನಿ, ಬೇಗ ಹಾಳಾಗಿಬಿಡುತ್ತೆ. ಹಾಗೆ ವಾಷಿಂಗ್ ಮಿಷಿನಲ್ಲಿ ಕೆಲವೊಂದು ಸಲ ಬಟ್ಟೆಗಳೆಲ್ಲ ವಾಶ್ ಆದಮೇಲೆ ತುಂಬ ಗಂಟು ಥರ ಆಗಿರುತ್ತಲ್ವ, ನಾವು ಮುಂಚೆ ಹಾಕಬೇಕಾದ್ರೆ ಸಪ್ರೇಟಾಗಿ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಆ ಕಡೆ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ತಾಯಿದ್ರೆ ಯಾವುದೇ ಕಾರಣಕ್ಕೂ ಗಂಟು ಥರ ಆಗೋಲ್ಲ. ತುಂಬ ಈಸಿಯಾಗಿ ನಾವು ಬಟ್ಟೆಗಳನ್ನು ತಗೋಬೋದು. ಕೆಲವೊಂದು ಸಲ ಓವರಾಲ್ ಅಷ್ಟು ಗಂಟಾಗಿ ಹೇಳಿದ ತಕ್ಷಣ ಬಟ್ಟೆ ಎಲ್ಲ ಬಂದುಬಿಡುತ್ತೆ. ಆ ರೀತಿ ನಾವು ಒಂದೇ ಸಲ ಹಾಕಿದಾಗ ಆ ರೀತಿ ಆಗಿಬಿಡುತ್ತೆ. ಸಪ್ರೇಟಾಗಿ ನೀಟಾಗಿ ಸ್ವಲ್ಪ ಗ್ಯಾಪ್ ಇಟ್ಟು ದೂರ ಹಾಕ್ಕೊಳ್ತಾ ಇದ್ದರೆ ಬಟ್ಟೆಗಳು ಯಾವುದೇ ಕಾರಣಕ್ಕೂ ಗಂಟು ಬೀಳಲ್ಲ. ನಮಗೆ ಬಟ್ಟೆ ಒಣಗಾಕೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಟೆರೆಸ್ ಮೇಲೆ ನೀಟಾಗಿ ಒಣಗಾಕಿ ಬರ್ಬೋದು. ಮೇಲೋಗಿ ಬಟ್ಟೆ ಎಲ್ಲ ಒಣಗಾಕಿ ಬಂದೆ. ಮೆಟ್ಲು ಹತ್ಕೊಂಡು ಹೋಗಿ ಬರೋದ್ರೊಳಗೆ ತುಂಬಾ ಸುಸ್ತಾಗ್ಬಿಡುತ್ತೆ. ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ. ಮೊಳಕೆ ಕಟ್ಟಿದ್ದು ಹುರುಳಿ ಕಾಳಿದೆ, ಸೊ ಅದನ್ನು ಯಾವ ರೀತಿ ಸಿಂಪಲ್ಲಾಗಿ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ರೀತಿ ಮೊಳಕೆ ಕಾಳನ್ನು ಅಂದರೆ ಹುರುಳಿ ಕಾಳನ್ನು ತಿನ್ನುವುದರಿಂದ ತುಂಬಾ ಬೆನಿಫಿಟ್ ಇದೆ. ಈಗ ಶುಗರ್ ಪೇಷಂಟ್ಸ್ಗಳಿರ್ತಾರೆ, ಹೆಲ್ತ್ ಪ್ರಾಬ್ಲಮ್ಸ್ ಇರ್ತಾರೆ, ಅಂದರೆ ಈ ಹಾರ್ಟಿಂದ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಮೂತ್ರಪಿಂಡದಲ್ಲಿ ಏನಾದರೂ ಕಲ್ಲುಗಳಿದ್ರೆ ಅದನ್ನು ಸಹ ಈ ಹುರುಳಿಕಾಳು ತುಂಬಾ ಯೂಸ್ಫುಲ್ ಆಗುತ್ತೆ. ಅಂದರೆ ಇದು ಸ್ವಲ್ಪ ಅತಿ ಹೆಚ್ಚು ಉಷ್ಣತೆಯನ್ನು ಒಳಗೊಂಡಿರುತ್ತೆ. ಮಳೆಗಾಲದಲ್ಲಿ ನಾವು ಈ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ನಾವು ಈ ರೀತಿ ಹುರುಳಿಕಾಳು ಸಾಂಬಾರನ್ನು ಮಾಡ್ಕೊಂಡು ತಿನ್ನಬೇಕು. ಮಕ್ಕಳಿಗೆ ಅತಿ ಹೆಚ್ಚಾಗಿ ನಾವು ಶೀತ ಕೆಮ್ಮುವನ್ನು ಕಾಣ್ತಾ ಇರ್ತೀವಿ, ಅದನ್ನು ಸಹ ಇದು ನಿವಾರಣೆ ಮಾಡುತ್ತೆ. ಇದರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಅತಿ ಹೆಚ್ಚಾಗಿರುವ
ಇರುವುದರಿಂದ ನಮ್ಮ ದೇಹವನ್ನು ಬೆಚ್ಚಗಿಡಲು ಸಹ ಆರೋಗ್ಯವಾಗಿಡಲು ಸಹ ಸಹಾಯ ಮಾಡುತ್ತೆ. ಆದಷ್ಟು ಒಂದು ವಾರದಲ್ಲಿ ಈ ರೀತಿ ಮೊಳಕೆ ಕಟ್ಟಿರುವಂಥ ಸಾಂಬಾರನ್ನು ಮಾಡ್ಕೊಂಡು ತಿನ್ನಿ. ಮಳೆಗಾಲದಲ್ಲಿ ಅಂತೂ ತುಂಬಾ ಇಷ್ಟಪಟ್ಟು ಈ ಮುದ್ದೆ ಅದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಇವಾಗ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿಯನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಅರ್ಧ ಟೊಮೊಟೊವನ್ನು ಸಹ ಹಾಕ್ತಾ ಇದ್ದೀನಿ. ಹಾಗೆಯೇ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಕೊಬ್ಬರಿಯನ್ನು ಸಹ ಹಾಕ್ತಾ ಇದ್ದೀನಿ. ಇದಕ್ಕೆ 7 ಲವಂಗ, 1 ಏಲಕ್ಕಿ, ಸ್ವಲ್ಪ ಸೋಪಿನ ಕಾಳು, ಒಂಚೂರು ಚಕ್ಕೆಯನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಫ್ಲೇವರ್ ಬರುತ್ತೆ ಇದು ಸೋಪಿನ ಕಾಳಿನಿಂದ. ಸೊ ಹಾಗಾಗಿ ಇದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಹ ಹಾಕ್ತಾ ಇದ್ದೀನಿ. ಸ್ವಲ್ಪ ಶುಂಠಿಯನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಶುಂಠಿ ಹಾಕಿದ್ರೂ ಸಹ ತುಂಬಾ ಒಳ್ಳೆಯದು. ನಿಮಗೆ ನಿಮ್ಮ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೋಬೋದು. ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಇದನ್ನ ನೀಟಾಗಿ ಚೆನ್ನಾಗಿ ಪ್ಲೈನ್ ಆಗೋ ರೀತಿಲಿ ರುಬ್ಕೋಬೇಕು. ನೋಡಿ ಕುಕ್ಕರನ್ನು ತಗೊಂಡಿದ್ದೀನಿ. ಎಷ್ಟು ನೀಟಾಗಿ ಪ್ಲೈನ್ ಆಗಿ ವೆಯ್ಟ್ ಮಾಡಿ. ಈಗ ಕುಕ್ಕರಿಗೆ ನಾನು ಇವಾಗ ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಈಗ ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ನೋಡಿ ಈಗ ಚಟಪಟ ಅಂತ ಸಿಡಿದಿದೆ. ಇದಕ್ಕೆ ನಾನು ಇವಾಗ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿಯನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಹಸಿ ಸ್ಮೆಲ್ಲು ಹೋಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಹಸಿ ಸ್ಮೆಲ್ ಹೋದ ನಂತರ ಅರ್ಧ ಒಂದು ಟೊಮೊಟೊನ ತಗೊಂಡಿದ್ದೀನಿ. ಟೊಮೊಟೊನ ಸಹ ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು ಸೌಟಲ್ಲಿ ಈ ರೀತಿ ನೀಟಾಗಿ ತಿರುಗಿಸ್ತಾ ಇರಬೇಕು. ಟೊಮೊಟೊದು ಸ್ವಲ್ಪ ನೀರಿನ ಅಂಶ ಇರುತ್ತೆ ಹೋಗೋವರೆಗೂ. ಈಗ ಮೊಳಕೆ ಕಟ್ಟಿರುವಂಥ ಹುರುಳಿ ಕಾಳನ್ನು ಹಾಕ್ತಾ ಇದ್ದೀನಿ. ಆದಷ್ಟು ನಾವು ಈ ರೀತಿ ಕುಕ್ಕರಲ್ಲಿ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಬೇರೆ ಪಾತ್ರೆಯಲ್ಲಿ ಸಪ್ರೇಟಾಗಿ ಮಾಡೋಕ್ಕೋದ್ರೆ ಇದು ಬೇಯೋ ಚಾನ್ಸಸ್ ಇರಲ್ಲ. ಈಗ ನಾನು ಕುಕ್ಕರಲ್ಲಿ ಹುರುಳಿ ಕಾಳನ್ನು ಹಾಕ್ತಾ ಇದ್ದೀನಿ. ಈ ಒಂದು ಸೌಟಲ್ಲಿ ನೀಟಾಗಿ ಈ ರೀತಿ ತಿರುಗಿಸ್ತಾ ಬರಬೇಕು. ಎಲ್ಲ ಕಡೆಯೂ ಈರುಳ್ಳಿ ಮತ್ತು ಎಣ್ಣೆ ಟೊಮೊಟೊ ಎಲ್ಲ ಕಡೆಗೂ ಹತ್ತೋ ರೀತಿಲಿ ಈ ರೀತಿ ನೀಟಾಗಿ ತಿರುಗಿಸ್ತಾ ಬನ್ನಿ. ನಾನು ಈಗ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಮುಂಚೆ ಎಣ್ಣೆಲೇ ಹಾಕ್ಬಿಟ್ರೆ ಅದು ಎಣ್ಣೆಲೇ ಫ್ರೈ ಆಗಿ ಹೋಗ್ಬಿಡುತ್ತೆ. ಈ ರೀತಿ ಮುಂಚೆನೇ ಹಾಕ್ಕೊಳೋದ್ಕಿಂತ ಸ್ವಲ್ಪನೇ ಕರಿಬೇವನ್ನು ಹಾಕಿಬಿಟ್ರೆ ಎಣ್ಣೆಲೇ ಹೋಗ್ಬಿಡುತ್ತೆ. ಅದು ಫುಲ್ ಅದ್ರ ಫ್ಲೇವರ್ ಸಹ ಹೋಗ್ಬಿಡುತ್ತೆ. ಹಾಗೆಯೇ ಇದಕ್ಕೆ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸಹ ಹಾಕ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕೋ ನೋಡಿಕೊಂಡು ಖಾರದ ಪುಡಿಯನ್ನು ಹಾಕ್ಕೋಬೇಕು. ನಮ್ಮೂರದ ಖಾರ ಪುಡಿ ಇದು. ಸೊ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ 1 ಚಮಚ ಅಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಂಡೆ. ಈಗ ಒಂದು ಸೌಟಲ್ಲಿ ಖಾರದ ಪುಡಿ ಮತ್ತು ಅರಿಶಿಣದ ಪುಡಿ ಕೊತ್ತಂಬರಿ ಪುಡಿ ಹತ್ತೋ ರೀತಿಯಲ್ಲಿ ನೀಟಾಗಿ ಈ ರೀತಿ ತಿರುಗಿಸ್ತಾ ಇದ್ದೀನಿ. ಚೆನ್ನಾಗಿ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಅದ್ರ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಕುಲುಕಿ ಅದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ನಿಮಗೆ ಅಳತೆ ಗೊತ್ತಾಗಲಿಲ್ಲ ಅಂದರೆ 1 ಲೋಟ ನೀರು ಹಾಕಿದರೆ ಸಾಕು. ನಾನು ಇದಕ್ಕೆ ಸ್ವಲ್ಪ 1.5 ಲೋಟ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮುಂಚೆನೇ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಥರ ಲಿಕ್ವಿಡ್ ಥರ ಇದ್ರೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದು ಸೌಟಲ್ಲಿ ನೀಟಾಗಿ ತಿರುಗಿಸ್ಕೊಂಡು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ನಾನು ಇದಕ್ಕೆ ದಪ್ಪ ಉಪ್ಪನ್ನೇ ಹಾಕ್ತಾ ಇದ್ದೀನಿ. 1 ಚಮಚ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ತಿರ್ಸ್ಕೊಂಡು ಈ ರೀತಿ ಒಂದು ಲಿಡ್ಡಲ್ಲಿ ಕ್ಲೋಸ್ ಮಾಡಿಬಿಟ್ರೆ 1 ವಿಸಿಲ್ ಕೂಗಿಸ್ಬಿಟ್ರೆ ಸಾಕು. ತುಂಬಾ ಚೆನ್ನಾಗಿ ಆಗಿಬಿಡುತ್ತೆ. ಈಗ ನನ್ನ ಮಗ ಬರೋ ಟೈಮು. ಅಷ್ಟರೊಳಗೆ ನಾನು ಸಾಂಬಾರೆಲ್ಲ ರೆಡಿ ಮಾಡಿಕೊಂಡೆ. ಪುನರ್ವಾರ ನನಗೆ ಗೊತ್ತೇ ಇಲ್ಲ, ವಿಡಿಯೋ ಮಾಡ್ಕೊತಾ ಇದ್ದೀನಿ. ಟೈಮ್ ಆಗಿರೋದೇ ಗೊತ್ತಿಲ್ಲ, ಕೆಳಗೆ ಹೋಗೋಕ್ಕೆ ಆಗಲಿಲ್ಲ. ಅವನೇ ಬಂದುಬಿಟ್ಟ ಅಷ್ಟರೊಳಗೆ. ಶಿಫ್ಟ್ ಕಾರಲ್ಲಿ ಬಂದುಬಿಡ್ತಾನೆ. ಅವರು ಫೋನ್ ಮಾಡ್ತಾರೆ ಅಷ್ಟರೊಳಗೆ ನಾನು ಕೆಳಗೆ ಬಂದೆ. ಅವನನ್ನು ಕರ್ಕೊಂಬಂದೆ. ಈ ವಯಸ್ಸಲ್ಲೇ ಕಾರಲ್ಲಿ ಬರ್ತಾನೆ ನೋಡ್ರಿ. ನಾವೆಲ್ಲ ಓದಬೇಕಾದ್ರೆ ಹತ್ತು ಕರೆದು ನಮ್ಮನ್ನು ಎಳ್ಕೊಂಡು ಹೋಗೋದೊಂದು ಸಾಹಸ ಆಗಿತ್ತು. ನನ್ನ ಮಗ ಪರವಾಗಿಲ್ಲ, ತುಂಬ ಖುಷಿಯಾಗಿ ಹೋಗಿ ಖುಷಿಯಾಗಿ ಬರ್ತಾನೆ. ಅವನು ಬರೋದ್ರೊಳಗೆ ಅಷ್ಟರೊಳಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಅಷ್ಟರೊಳಗೆ ನಾನು ಸ್ವಲ್ಪ ಮುದ್ದೆನೂ ಮಾಡ್ಕೊಂಬಿಟ್ಟೆ. ಈ ರೀತಿ ತುಪ್ಪ ಹಾಕಿ ನೀಟಾಗಿ ರಾಗಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು ಹುರುಳಿಕಾಳು ಸಾಂಬಾರು. ತುಂಬ ಹೊರಗಡೆ ಮಳೆನೂ ಬರ್ತಾಯಿದೆ, ಮಧ್ಯಾಹ್ನ ಟೈಮು. ಈ ರೀತಿ ಮುದ್ದೆ ಮಾಡಿಕೊಟ್ಬಿಟ್ರೆ ಮಕ್ಕಳಿಗೆ ಆರಾಮಾಗಿ ಇಷ್ಟಪಟ್ಕೊಂಡು ತಿಂತಾರೆ. ಸೊ ಅವನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ, ಮುಖ ಕೈ ಕಾಲೆಲ್ಲ ತೊಳೆಸಿದೆ. ಆದಷ್ಟು ಮಕ್ಕಳು ಬಂದ ತಕ್ಷಣ ಅವ್ರಿಗೆ ಆಟ ಆಡಿರಲಿ ಆಡದೇ ಇರಲಿ ಹ್ಯಾಂಡ್ ವಾಶು ಫೇಸ್ ವಾಶು ಅದೆಲ್ಲ ನೀಟಾಗಿ ಮಾಡಿಸ್ಬಿಟ್ರೆ ಅವರಿಗೂ ಫ್ರೆಶ್ ಅನಿಸುತ್ತೆ. ಬೇರೆ ಬಟ್ಟೆಯನ್ನು ಹಾಕಿ ಕೂರಿಸಿದೆ ಅವನಿಗೆ. ಅಷ್ಟರೊಳಗೆ ನಾನು ಮುದ್ದೆನೂ ಸಹ ಮಾಡಿಕೊಂಡೆ. ಅವನಿಗೆ ಚಿಕ್ಕದಾಗಿ ಒಂದು ಮುದ್ದೆಯನ್ನು ಹಾಕಿ ಹುರುಳಿಕಾಳು ಸಾಂಬಾರನ್ನು ಹಾಕ್ಕೊಡ್ತೀನಿ.
ಖುಷಿ ಪಡ್ಕೊಂಡು ತಿಂತಾನೆ. ನಮ್ಮ ಹಸ್ಬೆಂಡ್ ಬರೋದು ಒಂದು 2:30 ಆಗುತ್ತೆ. ಅಷ್ಟರೊಳಗೆ ಅವರಿಗೂ ಮತ್ತು ನಮ್ಮ ಕಾರ್ತಿಕ್ ಅವ್ರು ಬರೋ ತನಕನೂ ವೆಯ್ಟ್ ಮಾಡ್ಕೊತ ಆಮೇಲೆ ನಾನು ಊಟವನ್ನು ಮಾಡ್ತೀನಿ. ಪುನರ್ವಂಗೆ ಸ್ವಲ್ಪ ಊಟವನ್ನು ಮಾಡಿಸ್ತೀನಿ. ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಉಪ್ಪಿಟ್ಟು ಕೇಸರಿಬಾತ್ ತೊಗೊಂಡೋಗಿದ್ದೆ. ನೋಡಿ ಈ ರೀತಿಯಾಗಿದೆ ಹುರುಳಿಕಾಳು ಸಾಂಬಾರು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೀವು ಸಹ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಮಳೆಗಾಲದಲ್ಲಿ ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆನೇ. ಸ್ವಲ್ಪ ಅದಕ್ಕೆ ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಮಕ್ಕಳಿಗೆ ತಿನ್ನಿಸಿದ್ರು ಸಹ ಆರೋಗ್ಯವಾಗಿ ಚೆನ್ನಾಗಿ ಗಟ್ಟಿಮುಟ್ಟಾಗಿರ್ತಾರೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತೀನಿ. ಹೀಗೆ ಅಶ್ವಿ ಕಾರ್ತಿಕ್ ಯೂಟ್ಯೂಬ್ ಚಾನಲ್ ಮೇಲೆ ತುಂಬ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.